ನೋಡಿ, ಕುಲೀನರು, ದಿಗ್ಗಜರು, ಹಿರಿಯರು, ಹೀಗೆ ಹಲವು ಪದಗಳಿಂದ ಅವರನ್ನು ನಾವು ಸಂಬೋಧಿಸಬಹುದು. ಒಂದಂತೂ ಸತ್ಯ, ಹೋರಾಟದ ಬದುಕನ್ನು ಹೇಗೆ ಮಾಡಬೇಕು ಮತ್ತು ಹೋರಾಟವನ್ನು ಮಾಡಿ ಸತತವಾಗಿ ಹೋರಾಟವನ್ನು ಮಾಡಿ ಹೇಗೆ ಗೆಲ್ಲಬೇಕು, ಸಿನಿಮಾದಲ್ಲಿ ಕಳೆದದ್ದನ್ನು ಸಿನಿಮಾದಲ್ಲೇ ಗಳಿಸ್ತೀನಿ ಅಂತ ಛಲದಿಂದ ನಿಂತ್ಕೊಳ್ಳುವಂತಹ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಕಲಾವಿದರಾಗಲಿ ಬಹಳ ವಿರಳ. ಒಂದ್ಸತಿ ಸೋಲು ಉಂಟಾಗ್ಬಿಟ್ರೆ ಒಂಥರ ಧೃತಿಗೆಟ್ಟು ಮನೇಲಿ ಕೂಡ್ತಾರೆ. ದ್ವಾರಕೀಶ್ ಅವರು ನನಗನ್ಸುತ್ತೆ ಕೊನೆ ಇದ್ದಿದ್ದಷ್ಟು ದಿವಸ ಸಿನಿಮಾವನ್ನು ಬಹಳ ಗಾಢವಾಗಿ ಪ್ರೀತಿಸ್ತಾ ಇದ್ರು ಮತ್ತು ಜನರನ್ನು ರಂಜಿಸೋದಕ್ಕೆ ಒಂದು ದಿನಾನೂ ಅವ್ರು ಮರೆತಿಲ್ಲ. ಅವರ 60ರ 70ರ ದಶಕದ ಸಿನಿಮಾಗಳನ್ನು ಇವತ್ತಿನ ಪೀಳಿಗೆಗಳು ನೋಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನಗನ್ಸುತ್ತೆ ಈ ಒಂದು ಘಳಿಗೆಯಲ್ಲಿ ಎಲ್ಲರೂ, ಇಡೀ ಚಿತ್ರರಂಗ, ಇಡೀ ಕರ್ನಾಟಕದ ಜನತೆ ದ್ವಾರಕೀಶ್ ಅವ್ರನ್ನ ಸ್ಮರಿಸಿಕೊಳ್ಳುವಾಗ ಇವತ್ತಿನ ಪೀಳಿಗೆಗೆ ಅವರ ಕೊಡುಗೆಯನ್ನು, ಅವರ ಸಾಧನೆಗಳನ್ನು ನಾವು ಹೇಳಬೇಕು ಅಂತ ನನಗನ್ಸುತ್ತೆ. ವಿಶೇಷವಾಗಿ ನಮಗೆ ಬಹಳ ಆಪ್ತತೆ ಬಂದಿದ್ದು ಆಪ್ತಮಿತ್ರರಿಂದ. ಆಪ್ತಮಿತ್ರ ಕಾಲದಲ್ಲಿ ಅವರು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದರು. ಆವಾಗ ಪ್ರತಿನಿತ್ಯ ಯೋಗಿನೆಲ್ಲ ನೋಡುವಂಥದ್ದಾಗ್ತಾ ಇತ್ತು, ದ್ವಾರಕೀಶ್ ಅವ್ರನ್ನ ನೋಡುವಂಥದ್ದಾಗ್ತಾ ಇತ್ತು. ಅದಾದ ಮೇಲೆ ಅದರಿಂದ ಅವ್ರು ಹೇಗೆ ಹೊರಗೆ ಬಂದರು, ಮತ್ತೆ ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸಿದ್ರು, ಇದೆಲ್ಲವೂ ಒಂಥರ ಅವರ ಇತಿಹಾಸದ ಪುಟಗಳಲ್ಲಿ ಬಹಳ ದೊಡ್ಡ ದಾಖಲೆಯಾಗಿ ಅವರು ಉಳ್ಕೊಳ್ತಾರೆ.